ಕ್ಯಾಮ್ರಾ ಮುಂದೆ ಚೆನ್ನಾಗೇ ಇದೆ ಅಂತಂದ್ಲು. ಕ್ಯಾಮ್ರಾ ಕಡೆ ತಗೊಂಡು ಅಂತವಳೆ. ಸುಮ್ಮನಿರು ಮೋಟಿ, ನಿಂಗೆ ಏನು ರೊಟ್ಟಿ ಮಾಡ್ಬೇಕಾಯ್ತು ತಾನೆ. ನೀರು ತಗೊಂಡು ತುಂಬಿಸ್ಬಿಟ್ಟು ನೀರು ಹಾಕ್ಬೇಕು ಅಷ್ಟೇ. ನಂಗೇನು ಬರಲ್ಲ ಅನ್ಕೊಂಡಿದ್ಯ ಮೋಟಿ. ಏನ್ ಸಖತ್ತಾಗಿ ಮಾಡಿದ್ಯಾ ಕಣಕ್ಕ ಅಂತ ಹೇಳು. ಹಿಂದೆ ಎಲ್ಲೂ ಕುಡ್ದಿರಲ್ಲ, ಮುಂದೆ ಎಲ್ಲೂ ಕುಡಿಯಲ್ಲ ಅಂತ ಟೀ ಮಿಸ್ ಮಾಡ್ಕೊಂಡ್ರಿ ನೀವು. ವಾಟ್ ಇಸ್ ದಿಸ್? ಎಣಿತಿದ್ಯಾ? ಅದು ಎಕ್ಸ್ಪ್ಯಾಂಡ್ ಆಗ್ತದೆ. ಯಾರಿಗೆ? ಬಿಂದುಗೆ ಹೇಳ್ದ ಮನೆ ಆಳು ಅಂತ. ಮಧ್ಯದಲ್ಲಿ ಹಾಕೊಡ್ತಿತ್ತಲ್ಲ ಅದಕ್ಕೆ. ನೀವು ಅದೇ ತಾನೆ ಮಾಡ್ತೀರಾ? ಹಲೋ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನೆ ನೈಟ್ ಕರ್ಲ್ಸ್ ಮಾಡಿದ್ದೆ, ಅರ್ಧ ಹೋಗ್ಬಿಟ್ಟಿದೆ ಗೈಸ್. ಕೆಳಗಡೆ ಹೊರಟೋಗಿದೆ, ಬಟ್ ಮೇಲ್ಗಡೆ ಓಕೆ, ಬಿಕಾಸ್ ನಾನೇನು ಯೂಸ್ ಮಾಡಿರಲಿಲ್ಲ, ಕೈಯೆಲ್ಲ ಸ್ಕ್ರಂಚ್ ಮಾಡಿದೆ. ಸೊ ಹಂಗಾಗಿ ಈ ಥರ ಇದೆ. ಆ್ಯಂಡ್ 10K ಸ್ಟೆಪ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ನಲ್ಲ ನೆನ್ನೆ. ಸ್ವಲ್ಪ ಮಾಡಿದೆ, ಐ ಮೀನ್ ಅರೌಂಡ್ 3K ಮಾಡಿದೆ ಅಷ್ಟೇ. ಬಟ್ ಮತ್ತೆ ವಾಪಸ್ ನನಗೆ ಮುಂಚೆ ಲೆಗ್ ಪೈನ್ ಇತ್ತಲ್ಲ, ಅದೇ ಥರ ಶುರುವಾಗಿ ಹೋಗ್ಬಿಡ್ತು. ಸೊ ಐ ಥಾಟ್ ಸ್ವಲ್ಪ ನಿಧಾನಕ್ಕೇ ಮಾಡ್ಕೊಂಡು ಹೋಗೋಣ ಅಂತ. ಬಿಕಾಸ್ ಮೊದಲೆಲ್ಲ 10K ಕಂಪ್ಲೀಟ್ ಮಾಡಬೇಕು ಅಂತ ನಡೆದು ಲೆಫ್ಟ್ ಸೈಡ್ ಲೆಗ್ ಫುಲ್ ಪೇಯ್ನ್ ಬರ್ತಾಯಿತ್ತು. ಫುಲ್ಲು ಒಂಥರ ಮೂಳೆ ನೋವು ಥರ ಬರ್ತಾಯಿತ್ತು. ಮತ್ತೆ ಅದೇ ಥರ ನೋವು ಶುರು ಆಗ್ಬಿಟ್ರೆ ಅಂತ ಭಯ ಆಯಿತು. ಹಂಗಾಗಿ ಒಂದು 3 to 5K ಇಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಒಂದು 3000 ಸ್ಟೆಪ್ಸ್ ನಡೆದು ಫುಲ್ ಸುಸ್ತಾಗಿ ಹೋಗ್ಬಿಡ್ತು. ಸ್ವಲ್ಪ ಬೇಗ ಮಲ್ಕೊಂಬಿಟ್ಟೆ. ಬೇಗ ಮಲ್ಕೊಂಡು ಇವಾಗ ಚೂರು ಲೇಟಾಗಿ ಎದ್ದಿದ್ದೀನಿ. ಸೊ ನೆಮ್ಮದಿ ನಿದ್ದೆ ನೆನ್ನೆ ನೈಟು, ಅದಕ್ಕೆ ಫುಲ್ ಫೇಸ್ ಎಲ್ಲ ಸ್ವೆಲ್ಲಿಂಗ್ ಇದೆ. ಸೊ ಯಾ, ಲೆಟ್ ಸ್ಟಾರ್ಟ್ ದ ಡೇ. ಅದನ್ನ ಕುಡಿಬೇಡ, ತುಪ್ಪಕ್ಕೆ ಹಾಕೊಂಡು. ಮೋಟಿ ಹಾಯ್ ಹಾಯ್ ಮಮ್ಮಿ. ಇದ್ ಕೊಡು. ನಮ್ಮಮ್ಮಗೆ ಹುಷಾರಿಲ್ಲ ಯಾಕಮ್ಮ ಅಂತಿಲ್ವಾ? ನೀರ್ ಕೊಡು. ರೊಟ್ಟಿ ಮಾಡ್ತಾ ಇದ್ದಾರೆ. ರೊಟ್ಟಿಗೆ ಏನಮ್ಮ? ಗುಡ್ಗಾರ. ಸೊ ಇದು ನಮ್ಮಮ್ಮನ ಸ್ಟೈಲ್ ಗುಡ್ಗಾರ. ಇದು ತುಂಬಾ ಇಷ್ಟ ನನಗೆ. ಇದಕ್ಕೆ ಮೊಸರು ಹಾಕೊಂಡು ತಿಂತೀನಿ. ಮೊಸರು ಇಲ್ಲ ಬೆಣ್ಣೆ. ರೊಟ್ಟಿ ತಟ್ತೀನಿ, ಈಗ ತಿಂತೀಯ? ನೀನ್ ತರ್ತೀಯ? ಓ ಮೈ ಗಾಡ್. ರೌಂಡ್ ಮಾತ್ರ ಬರಲ್ಲ. ನೋಡ್ಬಾ, ರೊಟ್ಟಿ ತಟ್ಟಿದೀನಿ. ರೊಟ್ಟಿ ಮಾಡಿದೀನಿ ಅಂತ ಏನು ಬಂದವಳೆ ಕರಿಯಕ್ಕೆ. ಬಾ, ಇವತ್ತು ನಾನ್ ಕೈಯಾರೆ ಮಾಡಿರೋ ರೊಟ್ಟಿನೇ ನೀನಿಗ್ ಗತಿ ಇವತ್ತು. ಬಾ, ಹಂಗಾರೆ ನಾನು ತಿನ್ನೋದೇ ಇಲ್ಲ ಮೋಟಿ. ಹೆಂಗಿರ್ತೀಯ ನಾನು ನೋಡ್ತೀನಿ. ಬಾ ಬೇಗ, ಬಸ್ ಇದಾಗುತ್ತೆ. ಏನ್ ರೊಟ್ಟಿ ದಬ್ಬ ಆಗ್ತವಳೆ ನೋಡೋಣ ಬನ್ನಿ. ನಾನ್ ತಟ್ಟಿದ್ದು ನಾನ್ ಪ್ರಾಮಿಸ್. ದೇವರಾಣೆ, ಅಮ್ಮನ್ ಕೇಳೋಗಿ. ಹೌದಾ? ಹಾಕ್ಬೇಕಾದ್ರೆ ಒಂಚೂರು ಮಿಸ್ ಆಯ್ತು. ತೋರಿಸ್ತೀನಿ ಬಾ ಅನ್ಬಿಟ್ಟು ತಟ್ಟಿದೀನಿ ಬಾ ಅಂತ ಅಂದಿದ್ದು. ಸರಿ ಬಾ ಮಾಡ್ತೀಯ? ತಟ್ಟಿದೀನಿ ಬಾ ಅಂದಿದ್ದು. ತಟಪ್ಪ ಆಯ್ತು. ರೊಟ್ಟಿ ತಟ್ತಾಳಂತೆ ನೋಡೋಣ. ಒಂದ್ 5 ನಿಮಿಷ ಆಗುತ್ತೆ. ಕೈ ನೋವುತ್ತೆ. ಶಕ್ತಿ ಒತ್ತು. ಬಿಡು ಮೊಟ್ಟಿ, ಗೊತ್ತಾಯ್ತು ಬಿಡು ಮೊಟ್ಟಿ. ಈಗ ಯಾರು ತಟ್ಟಿದ್ದು? ತಟ್ತೀಯ ಅಂತ ಗೊತ್ತಾಯ್ತು ಬಿಡು ಮೊಟ್ಟಿ. ಅದ್ ಯಾರು ತಟ್ಟಿದ್ ಹೇಳಿ ಈಗ? ಅಮ್ಮ. ಆಯ್ತಾ? ಅಮ್ಮ ಅವಳೆ ತಟ್ಟಿದ್ದೆ ನಮ್ಮ ಅದು. ನಾನೇ ಕಣಕ ಸುರ್ತೈತಿ. ನಾನ್ ಮಾಡಿರೋ ರೊಟ್ಟಿ ಯಾವತ್ತು ತಿಂದಿಲ್ಲ ಅಲ್ಲ ನೀನು? ಬಾ ತಟ್ಟು. ಬಿಡು ಮೊಟ್ಟಿ, ಮದ್ವೆ ಮಾಡೋಣ ಆಯ್ತು. ಬೇಡ, ನಮ್ಮಮ್ಮ 2 ಸರಿ ಹಿಂಗಂದ್ರೆ ಇಷ್ಟಾಗ್ಲಾಗಿರುತ್ತೆ. ನಾನು 1 ಸರಿ. ಅದು ಪ್ರೆಷರ್ ಜಾಸ್ತಿ ಕೊಡ್ಬೇಕು. ಇಷ್ಟೊಂದು ಹೇಳ್ತಾ ಇದ್ದೀನಿ, ನನಗೆ ಈಗ ತಟ್ಟಕ್ ಬರ್ದೇ ಇರ್ಬಾರ್ದು. ನಮ್ಮಗೆ ಯಾಕೋ ಹುಷಾರಿಲ್ಲ. ಯಾಕೋ ನಮ್ಮಮ್ಮ ನಾನು ಮಾಡಿ ತಿಂತಾನೆ ಇಲ್ಲ. ಈಗ ಫಸ್ಟ್ ಏನ್ ಮಾಡ್ಬೇಕು, ಹಿಟ್ಟು ತಗೋಬೇಕು, ರೌಂಡ್ ಮಾಡ್ಕೋಬೇಕು. ರೌಂಡ್ ಮಾಡ್ಕೊಂಡು ಈ ಹಿಟ್ಟೊಳಗೆ ಹಿಂಗ ಹಾಕೋಬೇಕು. ಈ ಹಿಂಗಲ್ಲ, ಚಪಾತಿ ಮಾಡ್ದಂಗಲ್ಲ ಇದು. ಹಿಟ್ಟು ತಗೊಂಡು ಅದ್ರ ಮೇಲೆ ಆಗ್ತೈತಿ. ತಡಿ ಆಯ್ತು, ಇರು ಹಾಕಿ. ಇರೋ ಮಸೀದೋಯ್ತು. ಅಮ್ಮ ಇದಕ್ಕೆ ಹಿಟ್ಟು ತಗೊಂಡು ಅಮ್ಮ ಅದಷ್ಟು ಹಾಕ್ಬೇಕಂತ ಹಂಗಲ್ಲ. ಅಮ್ಮ ಅಷ್ಟ್ ಮಾಡ್ಕೊಡು. ಅಮ್ಮ ಇದನ್ನ ಹಿಟ್ಟೊಳಗೆ ಹಾಕಂಗಿಲ್ವಾ? ಇದು ಅಮ್ಮ ಮಾಡ್ಕೊಡೋದ್ ಬಾ, ಅದ್ನ ಏನ್ ಚೆನ್ನಾಗ್ ಬರುತ್ತೆ. ಇದ್ರೊಳಗೆ ಇಲ್ಲ ಒಂಚೂರು ಹಾಕೋಬೇಕು. ಹಿಟ್ಟೆ ಹಾಕ್ಬಾರ್ದು ಅದಕ್ಕೆ. ಹಿಂಗೆ ಪ್ರೆಸ್ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಂಡು
ಟೀ ಬೇಕಾ? ಹಿಂಗೆ 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 ಪ್ರೆಸ್ ಮಾಡ್ಕೊಂಡು ಹಿಂಗಲ್ವಾ? ಹಿಂಗೆ ಕಣೆ. ಈಗ ಮಾಡ್ತಿದ್ಯಲ್ಲ ಇದು ಕರೆಕ್ಟ್. ನಂಗೆ ನೀನ್ ಇವಾಗ ಮಾಡ್ತಿರೋದು, ನಾನ್ ಜಮಾನ್ದಲ್ಲೇ ಮಾಡಿದೀನಿ ಇದನ್ನೆಲ್ಲ. ಯಾಕೆ ನಗಾಡ್ತಿದೀಯ? ಸೈಡಲ್ಲಿ ಹಿಂಗ್ ಇಡ್ಕ ಕೈನ, ಅವಾಗ ರೌಂಡೇ ಬರುತ್ತೆ. ಅಲ್ಲ ಗೊತ್ತು, ನಾನ್ ಲಾಸ್ಟಿಗೆ ಮಾಡ್ತೀನಿ ಅದನ್ನ. ಹಿಂಗೆ ಹೋಗಿ ಹಿಂಗೆ ಮಾಡ್ಕೋಬೇಕು. ನಂಗೆ ಗೊತ್ತು ಕಣೆ. ಗೊತ್ತು. ನೋಡಿ ಗೈಸ್, ನಂಬತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಇಷ್ಟು ರೊಟ್ಟಿ ತಟ್ಟಕ್ ಆಗತ್ತಾ? ಎಷ್ಟು ರೊಟ್ಟಿ? ನಾನು ಏನೇನ್ ಮಾಡಿರ್ಲ 7 ಮೊಟ್ಟಿ. 7 ಮೊಟ್ಟಿ ನಾನು ಏನೇನ್ ಮಾಡ್ತೀನಿ? ಕುಷ್ಕ ಮಾಡ್ತೀಯಾ? ಬಿರಿಯಾನಿ ಮಾಡ್ತೀಯಾ? ಅಂದ್ರೆ ಬಿರಿಯಾನಿದು ನಾನು ಇನ್ನೊಂದ್ಸರಿ ಟೇಸ್ಟ್ ನೋಡಿಲ್ಲ, ಒಂದ್ಸರಿನೂ. ಅಲ್ಲೇ ಕುಷ್ಕ ನೋಡಿದೀನಿ, ಕುಷ್ಕ ಚೆನ್ನಾಗಿರುತ್ತೆ. ಆಮೇಲೆ ಟೊಮೆಟೊ ಬಾತ್ ಮಾಡ್ತೀಯಾ? ಅದು ಸ್ಪೈಸಿ ಟೊಮೆಟೊ. ನನಗೂ ನಿನ್ ಕೈಯಿಂದ ಟೀ ಕುಡಿಯಂಗಾಗಿದೆ. ಹೌದಾ? ಮಾಡ್ಕೊಡಲ್ಲ. ಎಷ್ಟೊತ್ತಿಂದ ತೊಡ್ತಿದ್ಯಾ ಗೊತ್ತಾ ನೀನು? ಆಯ್ತು ನೋಡು. ವಾಟ್ ಇಸ್ ದಿಸ್? ಎಣಿತಿದ್ಯಾ? ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ಲ. ಮೈದಾ ಹಿಟ್ಟು ಒಬ್ಬಟ್ಟಿಗೆ ಎಣಿತಾರ. ಸುಮ್ಮನಿರು ಮೊಟ್ಟಿ, ನಿಂಗೆ ಏನ್ ರೊಟ್ಟಿ ಮಾಡ್ಬೇಕಾಯ್ತು ತಾನೆ? ನೀನು ಇವಾಗ ಮಾಡಿರೋದು ನಾನು ಯಾವಾಗಿಂದ ಮಾಡ್ತಿದ್ದೀನಿ ನಾನು. ಯಾವಾಗಿಂದ ಮಾಡ್ತಿದ್ಯಾ? ಬಟ್ ಏನಂದ್ರೆ ಸ್ವಲ್ಪ ಟಚ್ ಬಿಟ್ಟು ಹೋಗ್ಬಿಟ್ಟಿದೆ ಗೈಸ್, ಅದಕ್ಕೆ ಒಂಚೂರು ಹಿಂಗಾಗತ್ತೆ ಅವಾಗ. ರೊಟ್ಟಿ ಟಚ್ ಬಿಟ್ಟು ಹೋಗ್ಬಿಟ್ಟಿದೆ. ಸಾಕ್ ಬಿಡವ. ನೀವ್ ಮಾಡಿದ್ ಯಾರ್ಯಾರು ಮಾಡಿದ್ ಅವರೆಲ್ಲ ತಿನ್ಬೇಕಂತ. ಓಕೆ, ಬೇಯಿಸ್ಕೊಳ್ಳೋದು ನೀನೇ ಅಂತೆ. ಓಕೆ, ಅದ್ರಲ್ಲೇನು? ತೊಟ್ಟದವ್ರಿಗೆ ಬೇಯಿಸೋದ್ ಕಷ್ಟನಾ? ಹೌದೌದು. ಅಯ್ಯೋ, ಏನ್ ಮಾಡಿದೆ? ಎಲ್ಲ ಕಡೆ ತುತ್ತ ಮಾಡ್ದ? ಇಲ್ಲಪ್ಪ, ಅಕ್ಕ ಗಮ್ ಹಾಕ್ಬಿಟ್ಟು ಅಂಟ್ಸು ಅಂತ ಕೊಟ್ಟಿಲ್ಲ ತೊಟ್ಟು. ಇದು ಯಾಕೆ ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ವಲ್ಲ? ಮೋಸ್ಟ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ನಲ್ಲ, ಅದು ಪ್ರಾಬ್ಲಮ್. ನೀರ್ ಹಾಕೊಂಡು ಮಾಡ್ಬೋದು, ಇಲ್ಲ ಹಿಟ್ಟು ಹಾಕೊಂಡ್ ಮಾಡ್ಬೇಕು, ಎರಡರಲ್ಲಿ ಒಂದ್ ಮಾಡ್ಬೇಕು. ಎರಡು ಹಾಕ್ಬಿಟ್ಟು ನಮ್ಮ ಅಮ್ಮ ಬೇಕಾದ್ರೆ ತಿನ್ಸು ನಾನ್ ಮಾಡಿರೋ ರೊಟ್ಟಿನ. ಇನ್ನೊಂದ್ 3 ದಿನ ಮಲ್ಕೊಳುತ್ತೆ ಅಂತ. ಇಲ್ಲ ನೋಡಿ ನಾನೇ ತಿಂತೀನಿ ಬಾರಕ್. ತಿನ್ಸು, ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂದ್ರೆ ಕೇಳು, ಅಷ್ಟು ತೆಳ್ಳಗ್ ಮಾಡಿದೀನಿ. ನೋಡ್ಬೇಕಾರೆ ಹೌದು, ತೆಳ್ಳಗ್ ಮಾಡಿದೀನಿ ನೋಡು. ವೆರಿ ಗುಡ್, ನೈಸ್. ಬಾ, ಈಗ ಹಾಕದ್ ತೋರಿಸ್ತೀನಿ ಹೆಂಗ್ ಹಾಕೋದು ಅಂತ. ಹಿಂಗಿರುತ್ತಲ್ಲ, ಹಿಂಗ್ ತಕ್ಕೋಬೇಕು, ಹಿಂಗ್ ಮಾಡ್ಕೋಬೇಕು. ಈ ಸೈಡ್ ಮೇಲ್ ಬರ್ಬೇಕಾ? ಕರೆಕ್ಟ್, ಆ ಸೈಡ್ ಮೇಲ್ ಬರ್ಬೇಕು. ಯಾಕೋತಾ ಇಲ್ಲಿ ನೀರ್ ಸವರ್ಬೇಕು ಅದಕ್ಕೆ. ಆದ್ಮೇಲೆ ಒಂಚೂರು ತೂತ ಇರುತ್ತೆ, ಅವಾಗ ಅಲ್ಲೇ ಹಂಗಂಗೆ ಮ್ಯಾನೇಜ್ ಮಾಡ್ಕೋಬೇಕು. ಅಷ್ಟೇ. ಇದನ್ನ ಈಗ ಬೇಯಕ್ ಬಿಡ್ಬೇಕು. ಬೇಯಕ್ ಬಿಟ್ಬಿಟ್ಟು ನೀರ್ ತಗೊಂಡ್ ಚೂಸ್ಬಿಟ್ಟು ನೀರ್ ಹಾಕ್ಬೇಕು ಅಷ್ಟೇ. ನಂಗೇನ್ ಬರಲ್ಲ ಅನ್ಕೊಂಡಿದ್ಯ ಮೊಟ್ಟೆ, ಅವ್ರಿಗೆ ಕೇಳಕ್ ಹೋಗ್ಬಿಟ್ಟೆ. ಆಮೇಲೆ ನಕ್ಕಾಯ್ತು, ನೀನಲ್ವ ಹೇಳಿದ್ದು. ನೋಡು ಹೆಂಗ್ ಮಾಡಿದೆ ನೋಡು. ಅಷ್ಟೇ ಗಾಯ್ಸ್, ನಮ್ಮ ರೊಟ್ಟಿ ಮುಗೀತು. ಈಗ ನಾವ್ ಮಾಡಿರೋ ರೊಟ್ಟಿನ ನಾವೇ ತಿನ್ಬೇಕಲ್ಲ. ನೋಡು ನಮ್ಮಮ್ಮ ಪಾಪ ಸ್ಲೀಪಿಂಗ್. ಹುಷಾರಿಲ್ಲ ಗೈಸ್ ನಮ್ಮಮ್ಮಗೆ. ಇದಾಕ್ಲಾ ನೀರು? ಬೆಂದಿದೆ ಕಣೆ. ತಡ್ಕೋ ಇನ್ನೊಂಚೂರು. ಏನು, ಯಾರ ಅಕ್ಕ? ನಾನ್ ಅಕ್ಕನ ನೀನ್ ಅಕ್ಕನ? ನಾನು ಹೇಳಲ್ವಾ? ಎಲ್ರು ಗೈಸ್ ನಿಮ್ ಮನೇಲಿ ಯಾರು ದೊಡ್ಡವರು ಅಂತ ಕೇಳ್ತಾರೆ. ನೋಡ್ದವ್ರು ದೊಡ್ಡವಳ ಸುಡುತ್ತೆ. ಹೌದು, ಎಲ್ಲಿ ಸುಡ್ಕೊಂಡೆ? ಇಲ್ಲಿ ಇದು ಸುಡ್ತು. ಅಯ್ಯ, ರೆಡ್ ಆಯ್ತು. ಹಿಂಗ ಹಾಕು. ನಾನು ಆಗ್ಲೇ ಆಗ್ತಾ ಇದ್ದೆ. ಏನು ಇಷ್ಟೊಂದು ಸುಡುತ್ತೆ? ಇದೆಲ್ಲ ಮಾಡ್ಬೇಕಿಲ್ಲ ಅಂದ್ರೆ ಅದು ಇದಾಗುತ್ತೆ. ತಡಿ ಆಗೈತ್ ಬಿಡಕ್ಕ. ಉರಿತಿದೆ ಸುಡುತ್ತೆ. ರೆಡ್ ಆಯ್ತು ನೋಡ್ಬಿಟ್ಟು ಇಲ್ಲಿ. ಇಲ್ಲ, ಇಲ್ಲಿ ಅದು
ಇನ್ನು ಬೆಂದಿಲ್ಲ ಅಕ್ಕ. ಅಯ್ಯೋ, ಸಿಮ್ಮಿಗೆ ಇಟ್ರೆ ಎಲ್ಲಿಂದ ಬೇಯುತ್ತೆ. ನೀರು ಬೇರೆ ಹಾಕ್ಬಿಟ್ಟೆ. ಏನಾಗಲ್ಲ ಬಿಡು, ಬೇಯುತ್ತೆ, ನಾನೇ ತಿಂತೀನಿ. ಇರ್ಲಿ, ನಾವು ಮಾಡ್ಬೋದು ಅಂತೀನಿ. ಇರ್ಲಿ ಬಿಡು, ಪರವಾಗಿಲ್ಲ, ನಾನೇ ತಿಂತೀನಿ. ಇರ್ಲಿ ಬಿಡು, ಇಟ್ಸ್ ಓಕೆ. ನೀನ್ ಮಾಡೋದು ಟೇಸ್ಟ್ ಹೆಚ್ಚಿರುತ್ತೆ. ಹೌದು, ಟೀ ಬೇಕು. ನಾನು ಪ್ರೀತಿಯಿಂದ ಮಾಡಿದ್ದೀನಿ, ನಾನು ನೀನ್ ದ್ವೇಷದಿಂದ ಮಾಡ್ಬೇಕಲ್ಲ ಅಂತ ಮಾಡಿಲ್ಲ. ಟೀ ಮಾಡ್ತಿದ್ಯಾ? ನೀರು ಬೇಕು. ಇರ್ಲಿ ಕೊಡು, ನೋಡೋಣ ಹೆಂಗಿರುತ್ತೆ, ಟೇಸ್ಟ್ ನೋಡ್ತೀನಿ. ನಾನು ಮಾಡ್ಬೇಕಲ್ಲ ಅಂತ ಮಾಡೋದು, ಪ್ರೀತಿಯಿಂದ ಸಿಗಲ್ಲ ನಿನಗೆ. ಹೆಂಗ್ ಕುಡಿತೀಯ ನಾನು ಮಾಡೋದು? ಇರ್ಲಿ ಬಿಡು, ಪರವಾಗಿಲ್ಲ, ನೋಡೋಣ ಟೇಸ್ಟ್ ನೋಡೋಕೇನು. ಹಲೋ, ಬನ್ನಿ, ಸ್ಪೆಷಲ್ ರೊಟ್ಟಿ ತಿನ್ನಿ. ರೊಟ್ಟಿ ಪ್ರೀತಿಯಿಂದ ತಿಂದ್ಯಾ? ಮಾಡಿದ ರೊಟ್ಟಿ. ಪ್ರೀತಿಯಿಂದ ಮಾಡಿರೋ ರೊಟ್ಟಿ ತಿಂತ್ಯಾ? ಅದಕ್ಕೆ ಬಂದೈತೆ. ಅದಕ್ಕೆ ಬಂದಂತೆ ಅವನು. ಅಕ್ಕ ಕೊಡಕ್ಕೆ ನೀನ್ ಪ್ರೀತಿಯಿಂದ ಮಾಡಿದ ರೊಟ್ಟಿನ. ನನ್ ಪ್ರೀತಿ ತಡಿ, ಬೆಂದಿಲ್ಲ ಇದು ಅಕ್ಕ. ರೊಟ್ಟಿ ಗೈಸ್. ನಂದೇ ಕಣ್ಣನ್ಸುತ್ತೆ. ಓ ಶಿಟ್, ಬೆಂದಿಲ್ಲ ಇನ್ನ. ಅಮ್ಮ, ಮುಂಚೆನೆ ನೀರ್ ಹಾಕಿದ್ರೆ ಏನು ಆಗಲ್ವಾ? ಒಂಚೂರು ಬೇಯಕ್ಕಿನ ಮುಂಚೆನೆ ಅಮ್ಮ ಟೀ ಅರ್ಧೋಗುತ್ತಾ? ಅಷ್ಟೇನಾ? ಅಮ್ಮ ಟೀ ಪುಡಿ ಇಲ್ವೇನಮ್ಮ? ಏನಂತ? ಏನೋ ಅಂದ ಕೇಳಿಸ್ಲಿಲ್ಲ. ನೀನೇ ಕಾಣ್ತಾ ಇಲ್ಲ. ಹಾ, ನೀ ಕಾಣ್ತೀಯ. ಈಗ ನಾವು ನಮ್ಮ ರೊಟ್ಟಿನ ಮಗ್ಚಾಕ್ತಿವಿ. ಮನೆ ಕ್ಲೀನ್ ಮಾಡ್ತಾವಳೆ. ಓ ಮೈ ಗಾಡ್ ಮೊಟ್ಟಿ. ಓ ವಾವ್, ಎಷ್ಟು ಈಸಿಯಾಗಿ ಬರ್ತಿದೆ. ಇಲ್ಲ. ಏ, ಈಗ ಬಂದ್ರು ನೋಡ್ ಬಾ ಮೊಟ್ಟಿ, ನೋಡೆ ಇಲ್ಲಿ. ನೈಸ್. ಇನ್ನೊಂದ್ಸಲ ಬೇಯ್ಬೇಕು. ನೋಡು ಬರ, ನೋಡು ಹೆಂಗಿದೆ. ರೊಟ್ಟಿ ತರಾನೇ ಇದೆ. ಹಾ, ಅದು ಬೇಕಾಗಿರೋದು. ಅದು ರೊಟ್ಟಿ ಇದ್ನ ನೋಡು, ಮಾರ್ನಿಂದಿದು. ಅದು ಹಂಗೆ ಇದೆ ಕಣಕ್ಕ. ಅದು ರೊಟ್ಟಿ ತರನೇ ಆಯ್ತಾ? ಯಾಕೆ? ಬಟ್ ನಾನೊಂದು ಸ್ವಲ್ಪ ಬಿಳಿ ರೊಟ್ಟಿ ತರ ಇದೆ ತಾನೆ. ಏಯ್, ಮನೆ ಈ ಕಡೆ ಬರೋ. ಬೇಯ್ಬೇಕಾಗ ಸ್ವಲ್ಪ ಹೊತ್ತು ಬಿಡಕ್ಕ. ಬಿಟ್ಟಾಯ್ತಾ? Okay ಅಕ್ಕ, ಈಗ ಮಾನ್ಯಕ್ಕ ಅವ್ರು ಟೀ ಮಾಡ್ತಾ ಇದ್ದಾರೆ. 1 2 3 4 ಅಲ್ವೇನಪ್ಪ? 4 ಸಾಕಾಗುತ್ತೆ ಅಲ್ವಾ? ಏನು 4 ರೊಟ್ಟಿ ಇದೆ ಅಷ್ಟೇ ಈಗ. ಸಾಕು, ಯಾರು ತಿನ್ನೋದು ಅಷ್ಟೊಂದು? ನಾನು, ನೀನು, ಅವರು, ಯಾರು ಅವರು? ಅಣ್ಣ. ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಇದೆ. ಬೆಕ್ಕು ಬೇಕು. ಡ್ಯೂಟಿಗೆ ತಗೊಂಡೋಗುತ್ತಂತೆ. ಹೌದಾ? ಅಲ್ಲ, ಬೆಕ್ಕಿಗೆ ಇಷ್ಟು ಮಾಡ್ಕೊಡ್ತೇವೆ ಚಿಕ್ಕದು. ಉಗಿದ್ಬಿಟ್ಟು ಹೋಗುತ್ತದು. ಆಂಟಿ ಯಾಕೆ ಸ್ಲೀಪಿಂಗ್? ಆಂಟಿಗೆ ಹುಷಾರಿಲ್ಲ. ಕರೆಕ್ಟ್ ಹಿಂಗ್ ಮಾಡೋದಲ್ವಾ? ನನ್ ಮರ್ತೋಗ್ಬಿಟ್ಟಿದೆ, ನಂಗೆ ನೆನಪಾಗಿರ್ಲಿಲ್ಲ. ಕರೆಕ್ಟ್ ಮೋಟಿ, ಯು ಆರ್ ರೈಟ್. ರೈಟ್ ಮೋಟಿ. ಐ ಆಮ್ ಆಲ್ವೇಸ್ ರೈಟ್, ಯು ಆರ್ ಆಲ್ವೇಸ್ ಗೋ. ಛಾ 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 ಛಾ. ಆಯ್ತು. ಅಯ್ಯೋ ಮೋಟಿ, ಏನ್ ಮಾಡಿದೆ? ಬೇಡ, ಹಿಂಗ್ ಮಾಡಿದ್ರೆ ಗೋಲ್ಟ್ ಆಗಿಸ್ಕೊಳಕ. ಸಾಕು ಸಾಕು ರೈಸ್. ಓಕೆ, ಲೆಟ್ಸ್ ಗೋ. ಆ್ಯಕ್ಚುಲಿ ನಾನಿನ್ನ ಫೇಸ್ ವಾಶೇ ಮಾಡಿಲ್ಲ, ಸೊ ರೊಟ್ಟಿದು ನನಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಗೈಸ್. ಡನ್, ಲೆಟ್ಸ್ ಗೋ. ನನ್ನ ರೊಟ್ಟಿ ಏನಾಗಿದೆ? 2 ನಿಮಿಷಕ್ಕೆ ಹಿಂಗ್ ಹೋಗಿ ಹಿಂಗ್ ಬರೋ ಅಷ್ಟೊತ್ತಿಗೆ ಮಾನ್ಯ ನಾನು ರೊಟ್ಟಿನೇ ಸೀಸಾಕ್ತಿದ್ದೀನಿ. ಸೊ ಇದು ಮಾನ್ಯನ ರೊಟ್ಟಿ. ಯಾವ್ದೋ ಗ್ಯಾಪಲ್ಲಿ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡ್ಬಿಟ್ಟವಳೆ. ರೊಟ್ಟಿನ ತೆಗಿಲ್ಲ. ತಡಿಲ್ಲ. ಟೀನ ಪ್ರೀತಿಯಿಂದ ಮಾಡ್ತಿದ್ಯಾ ಏನು? ಪ್ರೀತಿಯಿಂದ ಮಾಡ್ತಿಲ್ವಾ? ಹಂಗಾರೆ ಬೇಡ ನನಗೆ. ಕ್ರಿಯೇಟಿವಿಟಿ ನೋಡಿ ರೈಸ್, ಎಷ್ಟು ಚಿಕ್ಕ ರೊಟ್ಟಿ ವೇಸ್ಟ್ ಆಗ್ಬಾರ್ದು ಅಂತ ಮಾನ್ಯನ್ ಕ್ರಿಯೇಟಿವಿಟಿ ಇದು. ಏನಪ್ಪ? ಟೀ ಆಗಿದೆ. ಕುದೀತಾ ಇದೆ. ಟೀ ಪುಡಿ ಜಾಸ್ತಿ ಹಾಕಿದೀನಿ ಅನ್ಸ್ತಿದೆ. ಫೈಯರೇ ಬರ್ತಾ ಇಲ್ಲ, ಇದು ಗ್ಯಾಸ್ ಹಂಗೆ ಆನ್ ಅಲ್ಲೇ ಇದೆ 5 ನಿಮಿಷದಿಂದ. ಮೆಂಟಲ್ ಹೇಳ್ದಂಗಿತ್ತು. ಏನು ಟೀ ಹಾಕೋ ಚೆನ್ನಾಗಿಲ್ಲ ಅನ್ಸ್ತೈತೆ. ಅಪ್ಪ, ಒಂಚೂರು ಟೀ ಪುಡಿ ಜಾಸ್ತಿ. ಹಾಲು ಹಾಕೊಂಚೂರು. ಕ್ಯಾಮ್ರಾ ಮುಂದೆ ಚೆನ್ನಾಗೇ ಇದೆ ಅಂತಂದ್ಲು, ಕ್ಯಾಮ್ರಾ ಕಡೆ ತಗೊಂಡು ಅಂತವಳೆ. ಅಯ್ಯೋ ಮೋಟಿ, ಟೀ ಪುಡಿ ಚೂರು ಜಾಸ್ತಿ ಹಾಕ್ಬಿಟ್ಟಿದ್ದಾಳೆ. ಅದಕ್ಕೆ ಅಕ್ಕನ ನೋಡಿ ಕಲ್ತ್ಕೊ ಅನ್ನೋದು ಮಾಡೋದನ್ನ. ಅಕ್ಕ ಹೇಳ್ಕೊಟ್ಟಂಗೆ ಮಾಡಿದ್ನ. ನಾನು ಹಿಂಗೆ ಹೇಳ್ಕೊಟ್ಟಿದ್ದೀನಿ, ನಾನು ಹಿಂಗೆ ಮಾಡಕ್ ಹೋಗಿಲ್ಲಿ. ಅಷ್ಟೊಂದು ಸಕ್ಕರೆ ಹಾಕ್ಬಿಡೆ ಗೈಸ್. ಯಪ್ಪ, ನಂಗಂತೂ ಬಿಡಪ್ಪ ಟೀ. ಏನಾರ ಬೇಡಪ್ಪ ಬೇಡಪ್ಪ, ನಂಗಂತೂ ಬಿಡಪ್ಪ. ನಾನು ಮಾಡಿರೋ ರೊಟ್ಟಿ ಅಷ್ಟೇನಾ ನನ್ನ ಮಗನೇ? ಏನ್ ಸಖತ್ತಾಗಿ ಮಾಡಿದ್ಯಾ ಕಣಕ್ಕ ಅಂತ ಹೇಳು.
ಸಕಲಾಗಿದೆ ಹಂಗೆ ಫುಲ್ ಹೇಳ್ಬೇಕು ಅಲ್ಲ ಫುಲ್ ಹಾಕ್ಬೇಕು ಫುಲ್ ಕೊಟ್ಟಂಗೆ ಹೇಳಿದ್ದೀನಿ ನೋಡು ಓಯ್ ಹೇಳ್ಕೊಟ್ಟಂಗೆ ಹೇಳಿರೋದಕ್ಕೆ ಎಲ್ಲಿ ಕಾಸು? ಇವಳೊಬ್ಳು ಬಂದ್ಲು ಈಗ. ಹೋಗ್ ನಾನ್ ಹೇಳ್ಕೊಟ್ರೋ ಮಾಡೋಗು ಫಸ್ಟ್ ಹೋಗಿ ನೀನು. ಫಸ್ಟ್ ಕಾಸು ಕೊಡು ಆಮೇಲೆ ಮಾಡ್ತೀನಿ. ಪ್ರಮೋಷನ್ ಪ್ರಮೋಷನ್ ಕಾಸಾಗತ್ತೆ. ನಿಂಗೇನು ಕೊಡ್ಲಿಲ್ವಾ ಯಾರುವೆ? ಮನೆ ಹಾಲು ಹಾಕ್ಲಿಲ್ವಾ ಇದಕ್ಕೆ? ಗೈಸ್ ನಮ್ಮಮ್ಮ ನಿನ್ ತಿಂದು ನಿಂದು ಟೀ ಕುಡ್ದ್ಬಿಟ್ಟಿ ಅಪ್ಪ ಇದೇನೇ ಮೋಟಿ ಅಂತ. ಜಾಸ್ತಿ ಆಗುತ್ತಾ? ಟೀ ಕುಡಿ ಜಾಸ್ತಿ ಐತೆ ಹಾಲು ಕಡಿಮೆ ಆಯ್ತು ಹೋಗ್ಲಿ ಬೇಡ ಆಮೇಲೆ ಕುಡಿತೀನಿ ಹೋಗುವಾಗ ಇಟ್ಟು ನಿನ್ನಿಂದನೇ ಕಣಕ ಆಗುದು. ನಾನೇನ್ ಮಾಡಿದ್ದೀನಿ? ಕರೆಕ್ಟ್ ಆಗಿ ಹಾಕಿದ್ದೆ ನಿನ್ ಜೊತೆ ಮಾತಾಡ್ಕೊಂಡು ಆಫ್ ಮಾಡಿದ್ದೀನಿ ಓ ಮೈ ಗಾಡ್ ಸಕಲಾಗಿ ಮಾಡಿದ್ಯಾ ಒಟ್ಟಿನ. ಇನ್ನೊಂದ್ಸರಿ ಏನ್ ಮಾಡ್ಬೇಡ ಬಿಡು ಹೋಗ್ಲಿ. ಸಕ್ಕರೆ ಹಾಕೈತಿ ಸರಿ ಆಯ್ತು. ಅದು ಟೀ ಪುಡಿ ಜಾಸ್ತಿ ಆಗಿದೆ, ಸ್ವಲ್ಪ ಹಾಲು ಹಾಕು, ವೇಸ್ಟ್ ಮಾಡ್ಬೇಡ. ಬೇಜಾರಾಗ್ಬಿಟ್ಲು ಗೈಸ್ ಪಾಪ. ಹೋಗ್ಲಿ ಬಿಡೆ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತಿಲ್ಲ ಮುಟ್ಟಿ ಎಷ್ಟು ಟೀ ಪುಡಿ ಹಾಕಿದ್ಯಾ. ನಾನು ಅವಾಗ್ಲೇ ಅದನ್ನೇ ಹೇಳಿದ್ದು ಟೀ ಪುಡಿ ಜಾಸ್ತಿ. ಹೋಗ್ಲಿ ಬಿಡ ಆಯ್ತು. ಹಾಲು ಹಾಕ್ಬಿಟ್ಟು ರೋಡಲ್ಲಿ ಬೀದಿಲಿ ಇರೋರ್ಗೆ ಎಲ್ಲಾರ್ಗು ಕೊಟ್ಬಿಟ್ಬಿಡೋರು. ನಮ್ಮನೇಲಿ ಟೀ ಜಾಸ್ತಿ ಮಾಡಿದ್ದೆ ತಗೊಳ್ಳಿ ಅಂತ. ಅವನಿಗೆ ಬರೀ ಇದನ್ ಕೊಟ್ಟೆ, ರೊಟ್ಟಿನ ಮಾಡ್ಕೊಡ್ತೀನಿ. ಇಲ್ಲ ನೀನ್ ಟೀ ಕುಡಿಯಲ್ವೇನೋ? ಹೋಗೇ ಬಿಟ್ಟ. ನೀನ್ ಟೀ ಕುಡಿಯಲ್ವೇನೋ? ಚೆನ್ನಾಗಿದ್ಯಂತಲ್ಲ ಅದಕ್ಕೆ ಬೇಡ ಅಂದೆ. ಅದಕ್ಕೆ ಬೇಡ ಅಂತ. ಯಾಕೋ ಆಡ್ಕೊಳ್ಳೋದು? ಚೆನ್ನಾಗೇ ಐತೆ. ಕಂಡ್ಲೇ ಇಲ್ಲ ಮಾನ್ಯ ಕುದ್ದು ಕುದಿಸಿದ್ದ ಟೀ ಕುದಿಸಿದ್ದ ಅಂದೆ. ಮತ್ತೆ ಯಾಕೆ ಹಂಗಾಯ್ತು? ಮತ್ತೆ ಟೀ ಪುಡಿ ನಮ್ಮ ಮನೇಲಿ ಟೀ ಇದನ್ನ ಬೆಳ್ದಿದೀವಿ ಅನ್ಕೊಂಡ್ಬಿಟ್ಟವಳು. ಎರಡೆರಡು ಸಲ ಯಾಕೆ ಹೊಡ್ಕೊಳಕ? ಹೋಗ್ಲಿ ಬಿಡು ಮೋಟಿ. ಎಲ್ರಿಗೂ ಈ ಏರಿಯಾದಲ್ಲಿ ಇರೋರು ಎಲ್ರಿಗೂ ಕೊಡ್ಬೋದು. ಯಾಕೆ ತಲೆ ಕೆಡ್ಸ್ಕಂತೀಯ? ಇಟ್ ಹ್ಯಾಪನ್ಸ್. ಏನಮ್ಮ? ಅವ್ರ ಟೀಚರ ಮಾಡೋಳು ಕೊಡ್ಸಿರೋದು. ಅವ್ರ ದೊಡ್ಡಮ್ಮ ಅವ್ರ ಮಾಡಿಸ್ಕೊತಾಳೆ. ನಮ್ಮಮ್ಮನ ಸಪೋರ್ಟು. ಅವಳು ಟೀ ಚೆನ್ನಾಗಿ ಮಾಡೋಳು, ಇವತ್ತೇ ಕೆಡ್ಸಿರೋದು ಅಂತೆ. ಬಿಡು ಮೋಟಿ ಹೋಗ್ಲಿ, ನಿಮ್ಮಮ್ಮ ಹೊಗ್ಳುತ್ತು ನಿನ್ನ. ತಡಿ ನಿನ್ ರಿಯಾಕ್ಷನ್ ಕ್ಯಾಪ್ಚರ್ ಆಗ್ಲಿಲ್ಲ. ಇನ್ನೊಂದ್ಸರಿ ನೋಡು. ಹೊಗ್ಲಿಲ್ವಾ ಬಿಡು ಟೀ ಚೆನ್ನಾಗಿ ಮಾಡ್ತೀಯಾ ಅಂತ. ಅವಾಗ್ಲೇ ಆನ್ ಮಾಡ್ಬಿಟ್ಟಿದ್ಲು ಅದರದ್ದು ಸ್ಮೆಲ್. ಮನೆಗೆ ಆಂಟಿ ಬಂದಿದ್ದಾರೆ, ಅವರಿಗೆ ಎಂತ ಟೀ ಮಿಸ್ ಮಾಡ್ಕೊಂಡ್ರಿ ಅಂತ ಒಳ್ಳೆ ಮೋಟಿ. ಆಂಟಿ ಅಲ್ಲ, ಹಿಂದೆ ಎಲ್ಲೂ ಕುಡ್ದಿರಲ್ಲ, ಮುಂದೆ ಎಲ್ಲೂ ಕುಡಿಯಲ್ಲ ಅಂತ ಟೀ ಮಿಸ್ ಮಾಡ್ಕೊಂಡ್ರಿ ನೀವು. ಎಷ್ಟ್ ಚೆನ್ನಾಗಿ ಮಾಡಿದ್ದೆ ಗೊತ್ತಾ? ಹೌದಾ? ಚೆನ್ನಾಗೈತಂತೆ. ಟೀ ತರ ಐತೆ. ಹಾಕೊಡ್ತೀನಿ. ಓಕೆ ಓಕೆ ಹಾಕೊಟ್ಬಿಡಿ. ಕೇಳದೆ ಗೈಸ್ ಹೆಂಗಿದೆ ಅಂತ. ಪರವಾಗಿಲ್ಲ. ಇಲ್ಲ, ಅವ್ರ ಅಷ್ಟು ಪಾಸಿಟಿವಿಟಿನಲ್ಲಿ ಕುಡಿತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಕೊಡ್ಲೇಬೇಕು. 100% ಕೊಡ್ತೀನಿ. ಇವಾಗ ಕೊಟ್ಬಿಟ್ಟು ಕೇಳದೆ ಹೆಂಗಿದೆ ಅಂತ. ನಾನ್ ಮಾಡಿದ ರೊಟ್ಟಿ ನಾನೇ ತಿಂತಾ ಇದ್ದೀನಿ ಗೈಸ್. ಸಖತ್ತಾಗಿ ಮಾಡಿದ್ದೆ ಗೊತ್ತಾ? ಓ ಅದಕ್ಕೆ ಎಳೆಕೆ ಆಯ್ತಾ ಇಲ್ಲ ಇವತ್ತು. ಎಷ್ಟು ಟೈಟ್ ಆಗಿದೆ ರೊಟ್ಟಿ. ಅದು ಮಾನ್ಯ ಮಾಡಿದ್ದು. ಆಂಟಿ ಐತೆ ಆಂಟಿ ನಿಮಗೆ ಐತೆ. ಇನ್ನೊಂದ್ಸರಿ ಗೊಡ್ಗಾಲ ನಾನ್ ಮಾಡಿದ್ದು. ಹೆಂಗಿದೆ? ಆಗಿದೆ ಅಂತ ನೋಡ ಮುಟ್ಟಿ ಹೆಂಗ. ಕಾಫಿ ಕೇಳ್ಕೊಂಡ್ ಬರ್ತಿರಲ್ಲ ಇನ್ನೊಂದ್ಸರಿ. ಅವಾಗ ಏನ್ ಮಾಡ್ತೀನಿ ಹೇಳಿ? ಅಲ್ಲ ಇವಾಗ್ಲೇನೆ ಕುಡ್ಸು ಮೋಟಿ. ಸಕ್ಕರೆ ಹಾಕ ಬಂದು ಉಪ್ಪು ಹಾಕ್ತೀರ ಅಷ್ಟೇ. ಅಲ್ಲ ಇವಾಗ್ಲೇ ಕುಡ್ಸು ಮೋಟಿ. ಮಾತ್ರ ಕೊಟ್ಬಿಡ್ತೀನಿ. ಮಾತ್ರ ಇವಳು ನೆಕ್ಸ್ಟ್ ಲೆವೆಲ್. ಯಾವ ನಮ್ಮಮ್ಮ ಮಾನ್ಯ ತುಂಬಾ ಚೆನ್ನಾಗ್ ಮಾಡ್ತಾಳೆ ಟೀ. ಮಾನ್ಯ ಮಾಡು ಒಂದು ಬಾಯಿಗೆ ಇಟ್ಬಿಟ್ಟು, ಯಪ್ಪ ಇದೇನೇ ಮೋಟಿ ಹಿಂಗಿದೆ. ಈ ಪುಡಿ ಜಾಸ್ತಿ ಹಾಕಿದ್ಯಾ? ಆಂಟಿ ಬಂದೋಯ್ತಾ ಮಂಜುಳಾ ಆಂಟಿ? ಸದ್ಯ ಆಂಟಿ ಕೊಟ್ಟಿಲ್ಲ ಪಾಪ. ಆಂಟಿ ಸುಮ್ ಕುಡಿಯೋದೇನು ಹೇಳ್ತಿರ್ಲಿಲ್ಲ. ಅಲ್ಲಿಗೆ ಏನ್ ಹೇಳ್ತಾವಳು ಹೇಳು? ನೀನ್ ಏನಾರ ಅಂತೀಯಾ? ಆಂಟಿ ಏನು ಅಂತಿರ್ಲಿಲ್ಲ ಅಂತ. ಇಂಥವ್ರೊಬ್ರು ಇದ್ಬಿಟ್ರೆ ನೋಡ್ದಾ? ಹಾಡು. ಯಪ್ಪ
ಎಂತ ಮಾತು ಹೇಳ್ಬಿಟ್ಲೆ ಇವಳು ನನಗೆ. ನಿಂಗಲ್ವಾ ನಂಗೆ ಹೇಳಿದ್ದು. ಯಾರಿಗೆ? ಬಿಂದುಗೆ ಹೇಳ್ದ ಮನೆ ಆಳು ಅಂತ. ಮಧ್ಯದಲ್ಲಿ ಹಾಕೊಡ್ತಿತ್ತಲ್ಲ ಅದಕ್ಕೆ. ನೀವು ಅದೇ ತಾನೇ ಮಾಡ್ತೀರಾ? ನೀವೇ ಕಮ್ಮಿ ಮಾಡ್ತೀರಾ? ನಂಗ್ ಮಾತಾಡಕ್ಕೆ ಬರಲ್ಲ, ಓ, ಹೆಂಗ್ ಹಾಕೊಡೋದು? ನಿನಗೆ ಓ ಮೈ ಗಾಡ್. ಟುರು ಲವ್. ಮಾತು ಅಂದ್ರೇನು? ಬಿಡಿ. ಏ ಬಿಡಿ, ನಿಮಗೆಲ್ಲ ಎಲ್ಲ ಹಂಗಾ? ಬಿಡಿ ಅಂದ್ರೆ ಮಾತಾ? ಇಂಗ್ಲಿಷಲ್ಲೂ ಫೀಲಿಂಗ್ಸ್ ಗೊತ್ತಿಲ್ಲ, ಕನ್ನಡದಲ್ಲೂ ಫೀಲಿಂಗ್ಸ್ ಗೊತ್ತಿಲ್ಲ. ನಿನಗೆ ಮಾತು ಅಂದ್ರೆ ಸೆಂಟೆನ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಏನು ಅಂತ? ಅದೇನೇನೆ ನನಗೆ ಏನ್ ಮಾತಾಡ್ತಿದೀನಿ? ಓ ನಿನಗೆ ಗೊತ್ತಿಲ್ಲ. ನೆಕ್ಸ್ಟ್ ನಿಮ್ಗೆ ಕರ್ಕೊಂಡು ಹೋಗ್ಬೇಕು ನಿನ್ನ ನಾವು. ನಿಮ್ಮನ್ಸ್ಗೆ. ನಿಮ್ಮನ್ಸ್ಗ? ಓ, ನಿಮ್ಮನ್ ತೋರ್ಸಕ್ ಕರ್ಕೊಂಡ್ ಹೋಗ್ಬೇಕಾ? ನನ್ಗೆ ಅನ್ವಲ್ಲ. ನೋಡಿ ಗೈಸ್, ಮಾನ್ಯ ಪಾಪ ಪಾಪ ಅಂತಿರಲ್ಲ, ಎಷ್ಟು ಮಾತಾಡ್ತಾಳೆ ನೋಡಿ. ಅದನ್ನೇ ಆಂಟಿ ಹೇಳ್ತಿದ್ರು, ಇಂಜಿನಿಯರಿಂಗ್ ಸೇರ್ಸಿದೆ ತಪ್ಪಾಯ್ತು ನಿನಗೆ. ಫಸ್ಟ್ ಎಲ್ಲ ಮಾತೇ ಆಡ್ತಾ ಇರ್ಲಿಲ್ಲ, ಇವಾಗ ಎಷ್ಟು ಮಾತಾಡ್ತೀಯ ಅಂತ. ಸಾಫ್ಟ್ ಇದ್ಲು ಅಂತ್ಯಾ, ಇವಾಗ ಅಷ್ಟೇ ಇದಾಗಿದ್ದಾಳೆ ನಿಜವಾಗ್ಲು. ಉಳಿದವರನ್ನು ಮಾತು ಕಲ್ಸುತ್ತೆ ಇಂಜಿನಿಯರ್ ಅಂತ ಗೊತ್ತಿಲ್ಲ. ಪಾಠನೂ ಚೆನ್ನಾಗಿ ಓದ್ತಾಳೆ, ಎಲ್ಲಾದ್ರೂ ಪಾಸ್ ಆಗಿದ್ದಾಳೆ, ಆದ್ರೆ ಮಾತು ಸಕ್ಕತ್ತ ಕಳ್ತಿಲ್ಲ. ಇನ್ನೇನ್ ಮಾಡೋದಂಟಿ, ಮಾತಾಡ್ಲೇಬೇಕಲ್ಲ. ಹೌದೌದು. ಅಲ್ಲ ಅಂದ್ರೆ ನಿಮ್ ಜೊತೆ ಹೆಂಗ್ ಇರಕ್ಕಾಗತ್ತೆ? ಅದೇ ಅಪ್ಪ, ಮೂರೊತ್ತು ಬೆಳಗ್ಗೆ ಇದ್ರೆ ನನ್ ಜೊತೆನೆ ಇರ್ತೇನೆ. ಮುಳುಗ್ಸ್ಬಿಡ್ತೀರ ಆಮೇಲೆ ನನ್ನ. ಹೌದೌದು. ಯಾರೋ ಒಬ್ರು ಮಜಾ ತಗೋತಾರ ಎಂಟರ್ಟೈನ್ಮೆಂಟ್. ಯಾವ ಚಾನಲ್ ಇದು? ಬಿಂದು ಚಾನಲ್ ಅಲ್ಲ